ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ನಡೀತಾ ಇರುವಂಥ ಕ್ಷಿಪ್ರ ಕಲಿಕಾ ಸರಣಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಐ ವೆಲ್ಕಮ್ ಯು ಆಲ್ ಟು ದಿ ರ್ಯಾಪಿಡ್ ಲರ್ನಿಂಗ್ ಸೀರೀಸ್ ಆಫ್ ಜ್ಞಾನಗಂಗೋತ್ರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕೋಚಿಂಗ್ ಸೆಂಟರ್ ವಿಜಯನಗರ ಬೆಂಗಳೂರು. ಸ್ನೇಹಿತರೆ, ನಾವು 545 ಪರೀಕ್ಷೆಗೆ ಅಂತಲೇ ವಿಶೇಷವಾಗಿ ಗುರಿಯಾಗಿಸಿಕೊಂಡು ತಕ್ಷಣದಲ್ಲಿ ಎಲ್ಲ ವ್ಯಾಕರಣ ಭಾಗವನ್ನು ಕ್ಯಾಪ್ಸುಲೇಟ್ ಮಾಡಿ ಕಲ್ತ್ಕೊಂಡ್ಬಿಡ್ತಾ ಇದ್ದೀವಿ. ಸ್ನೇಹಿತರೆ, ಈಗಾಗಲೇ 5 ದಿನದ ಕಲಿಕೆ ಆಗೋಗಿದೆ. ಇನ್ನು 2 ದಿನ ಮತ್ತು ನಾವು ವ್ಯಾಕರಣವನ್ನು ನೋಡ್ಕೋಬೇಕಾಗಿರುವಂಥದ್ದು. ಈ ವ್ಯಾಕರಣ ಭಾಗದಲ್ಲಿ ಇವತ್ತು ನಾವು ಏನನ್ನು ಕಲಿತೀವಿ, 2 ಕಾನ್ಸೆಪ್ಟ್ ರಾದರ್ ಮಿಕ್ಕಿರುವಂಥದ್ದು. ಮತ್ತೊಂದು ದಿನದಲ್ಲಿ ಒಂದಷ್ಟು ಮಿಸಲೇನಿಯಸ್ ವಿಚಾರಗಳು, ಯೂಸೇಜ್ ಆಫ್ ವಿಲ್, ಶೆಲ್, ಕ್ಯಾನ್, ಕುಡ್ ಇಂಥದ್ದನ್ನು ನೋಡ್ಕೊಂಬಿಡೋಣ. ಹಾಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನೋಡ್ಕೊಂಬಿಟ್ರೆ ಹೆಚ್ಚು ಕಡಿಮೆ ನಾವು ಗ್ರಾಮರ್ ನಮ್ಮ ಪರೀಕ್ಷೆಗೆ ಎಷ್ಟು ಬೇಕು ಎಲ್ಲ ನೋಡ್ಕೊಂಬಿಟ್ಟಿರ್ತೀವಿ. ಪಂಕ್ಚುಯೇಷನ್ ಡೆಫಿನೆಟಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೀವಿ. ಇವತ್ತಿನ ತರಗತಿಯಲ್ಲಿ ನಾವು ಆರ್ಟಿಕಲ್ಸ್ನ ನೋಡ್ಕೊಂಬಿಡ್ತೀವಿ. ಆರ್ಟಿಕಲ್ಸ್ ಅಂದರೆ ಸೂಚಕಗಳು ಅಂತ ಹೇಳ್ತೀವಲ್ಲ, ಅದು ಸರಿ. ಹಾಗಾದರೆ ನಮ್ಮ ಕಲಿಕೆಗೆ ನೇರವಾಗಿ ಹೋಗೋಣಂತೆ. ಸ್ನೇಹಿತರೆ, ನಮ್ಮನ್ನು ಜಾಗೃತಗೊಳಿಸುವ, ಉತ್ತೇಜಿಸುವ ಈ ದ್ಯೋತಕಗಳು ಒಂದಿನ ನಾವು ಕೂಡ ಇದನ್ನೆಲ್ಲ ಧರಿಸ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಹೋಗೋಣ ಅಲ್ವಾ? ಮತ್ತೆ ನೋಡಿ, ಮತ್ತೆ ಇದು ಜ್ಞಾನಗಂಗೋತ್ರಿಯ PSI ಪೇಪರ್ 1 ಅಂತಲೇ ಅದಕ್ಕಂತಲೇ ವಿಶೇಷವಾಗಿ ನಿರ್ದಿಷ್ಟವಾಗಿ ಬರೆದಿರುವಂಥ ಪುಸ್ತಕ. ಸ್ನೇಹಿತರೆ, ಈ ಪುಸ್ತಕದಲ್ಲಿ ಬೇಕಾದಂಥ ವ್ಯಾಕರಣವನ್ನು ಮಾತ್ರ ಬರೆದಿದ್ದೀವಿ. ಅದರ ಜೊತೆಗೆ ಟ್ರಾನ್ಸ್ಲೇಷನ್ಸ್, ಪ್ರಿಸಿ, ಇದಕ್ಕೆ ನಾವು ಕಲಿಕಾ ಹಂತ ಹಾಗೆ ಮಧ್ಯಮ ಹಂತ ಅಂದರೆ ಇಂಟರ್ಮೀಡಿಯರಿ ಲೆವೆಲ್ ಆ್ಯಂಡ್ ಆಲ್ಸೋ ದಿ ಎಕ್ಸಾಮಿನೇಷನ್ ಲೆವೆಲ್ 3 ಹಂತಗಳಲ್ಲಿ ನಾವು ಕಲಿತೀವಿ, ಪ್ರಿಸಿ ಮತ್ತು ಟ್ರಾನ್ಸ್ಲೇಷನ್ ಎರಡಕ್ಕೂ. ಹಾಗಾದರೆ ಎಸ್ಸೆಗೆ ಕೂಡ ಬೇಕಾದಂಥ ಎಲ್ಲ ಮೈಂಡ್ ಮ್ಯಾಪ್ಸ್ ಇರ್ಬೋದು, ರೂಲ್ಸು, ರೆಗ್ಯುಲೇಷನ್ಸು, ಟಿಪ್ಸು, ಟ್ರಿಕ್ಸು, ಟೆಕ್ನಿಕ್ಸ್ ಎಲ್ಲ ಕಲ್ತ್ಕೊಂಡ್ಬಿಡ್ತೀವಿ. ಅದರ ಜೊತೆಗೆ ಪ್ರಬಂಧಗಳು ಮಾತ್ರ ಪ್ರಾತ್ಯಕ್ಷಿಕವಾಗಿ ಇವೆ. ಡೆಮಾನ್ಸ್ಟ್ರೇಟಿವ್ ಎಸ್ಸೇಸ್ 5 ಇನ್ ಇಂಗ್ಲೀಷ್, 5 ಇನ್ ಕನ್ನಡ. ಸ್ನೇಹಿತರೆ, ಅನುವಾದಿಸಿದ್ದಲ್ಲ, 2 ಬೇರೆ ಬೇರೆ. ಅಂದರೆ ಒಟ್ಟಿಗೆ ನಿಮಗೆ 10 ಪ್ರಬಂಧಗಳು ದೊರೆಯುತ್ತವೆ. ನೀವು ಅದನ್ನು ಓದ್ಕೋಬಹುದು. ಈ ತಕ್ಷಣದಲ್ಲಿ ಬಹುನಿರೀಕ್ಷಿತ ಅನ್ನೋದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಬರೆದಿರುವಂಥ ಪ್ರಬಂಧಗಳು. ನಿಮಗೆ ಪರದೆ ಮೇಲೆ ಕಾಣುವಂಥ ದೂರವಾಣಿ ಸಂಖ್ಯೆಗೆ ಫೋನ್ ಆಯಿಸಿದರೆ ನಿಮಗೆ ಈ ಪುಸ್ತಕದ ಬಗೆಗಿನ ಹೆಚ್ಚಿನ ಮಾಹಿತಿ ಹಾಗೆ ನಿಮ್ಮನ್ನು ನಾವು ತಕ್ಷಣದಲ್ಲಿ ಅಂಚೆ ಮುಖೇನ ತಲುಪ್ತೀವಿ ಕೂಡ. ರಾಜ್ಯಾದ್ಯಂತ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯವಿದೆ. ಸ್ನೇಹಿತರೆ, ಜ್ಞಾನಗಂಗೋತ್ರಿಯ 2ನೇ ಆವೃತ್ತಿ, ಪರಿಷ್ಕೃತ ಆವೃತ್ತಿ, ದಿ ರಿವೈಸ್ಡ್ ಎಡಿಷನ್ ಆಸ್ ವೆಲ್ ದಿ 2nd ಎಡಿಷನ್ ಆಫ್ ಪೇಪರ್ 1 ಬುಕ್ ಈಸ್ ಅವೈಲಬಲ್ ಇನ್ ಆಲ್ ದಿ ಬುಕ್ ಸ್ಟಾಲ್ಸ್ ಆಲ್ ಓವರ್ ದಿ ಸ್ಟೇಟ್. ನಿಮಗೆ ಸಿಗಲಿಲ್ಲ ಅಂದಲ್ಲಿ ನೀವು ತಕ್ಷಣದಲ್ಲಿ ನಮಗೆ ಫೋನ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ನೀವು ಎಲ್ಲೇ ಇದ್ದರೂ ಕೂಡ ಇಮಿಡಿಯೇಟ್ಲಿ ಈ ಪುಸ್ತಕದ ಪ್ರಯೋಜನವನ್ನು ನೀವು ಪಡ್ಕೋಬೋದು. ಸ್ನೇಹಿತರೆ, ಸರಿ, ಇವತ್ತಿನ ಕಲಿಕೆಗೆ ಹೊರಟೆ ಹೋಗೋಣ ಅಲ್ವಾ? ನಾ ಹೇಳಿದೆ, ಮತ್ತು ಇವತ್ತು ನಾವು ಕಲಿಯುವಂಥದ್ದು ಆರ್ಟಿಕಲ್ಸ್ನ, ಯೂಸೇಜ್ ಆಫ್ ಆರ್ಟಿಕಲ್ಸ್, ಸೂಚಕಗಳು ಅಥವಾ ಉಪಪದಗಳ ಬಳಕೆಯನ್ನು ನಾವು ಕಲ್ತ್ಕೊಳ್ತೀವಿ. ಏನು ಗೊತ್ತಾ? ಮೆನಿ ಅ ಟೈಮ್ಸ್ ನಾವು ತಪ್ಪು ಮಾಡುವಂಥ ಜಾಗಗಳಲ್ಲಿ ಆರ್ಟಿಕಲ್ಸ್ ಯೂಸೇಜ್ ಕೂಡ ಒಂದು. ಅತಿ ಹೆಚ್ಚಿಗೆ ತಪ್ಪು ಮಾಡ್ತೀವಲ್ಲ, ಇದು ಯೂಸೇಜ್ ಆಫ್ ಆರ್ಟಿಕಲ್ಸಲ್ಲಿ ಕೂಡ ನಾವು ಹೆಚ್ಚಿನ ಮಿಸ್ಟೇಕ್ಗಳನ್ನು ಮಾಡಿಬಿಡ್ತೀವಿ. ಸರಿ, ಹಾಗಾದರೆ ಎಲ್ಲೂ ತಪ್ಪು ಮಾಡದಂತೆ ಕಲಿಯೋದು ಹೇಗೆ? ಸ್ನೇಹಿತರೆ, ನೆನಪಿರಲಿ, ನಮಗೆ ಕನ್ನಡದಲ್ಲಿ ಇಂಥ ಒಂದು ಸೂಚಕಗಳ ಬಳಕೆ ಇಲ್ಲ. ವಿ ಡೋಂಟ್ ಹ್ಯಾವ್ ಅ ಯೂಸೇಜ್ ಆಫ್ ಸಚ್ ಇಂಡಿಕೇಟರ್ಸ್ ಇನ್ ಕನ್ನಡ. ನಾವು ಆ ಈ ಇದನ್ನು ಬಳಸ್ತೀವಿ, ಆದರೆ ನಾವು ಅದನ್ನು ಪೂರ್ಣ ಪ್ರಮಾಣದ ಪದ ಅಂತ ಪರಿಗಣಿಸ್ತೀವಿ. ಫ್ರೆಂಡ್ಸ್, ವಿ ಕನ್ಸಿಡರ್ ದೀಸ್ ಲೆಟರ್ಸ್ ಆಲ್ಸೋ ಆಸ್ ಕಂಪ್ಲೀಟ್ ವರ್ಡ್ಸ್. ಪ್ರಿಸಿ ಬರೆಯುವಾಗ ಕೂಡ ಆ ಡಬ್ಬಕ್ಕೆ ಆ ಅಂತ ಬರೀರಿ, ಈ ಅಂತ ಬರೀರಿ ಅಂತ ಹೇಳ್ತಾ ಇರ್ತೀವಲ್ಲ, ಹಾಗಂತಂದರೆ ಒಂದು ಪೂರ್ಣ ಪ್ರಮಾಣದ ಪದವಾಗಿ ಪರಿಗಣಿತವಾಗುತ್ತೆ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಫುಲ್ ಫ್ಲೆಜ್ಡ್ ವರ್ಡ್. ಹೌದಾ? ನಾ ಹೇಳ್ತೀನಿ, ಆ ದಿನಗಳನ್ನು ಮರೆಯುವಂತಿಲ್ಲ. ಈ ಘಟನೆ ಎಂದಿಗೂ ನೆನಪಿನಲ್ಲಿ ಉಳಿಯುತ್ತದೆ. ಸರಿ ಅಲ್ವಾ? ಈ ಥರದ ಮಾತುಗಳನ್ನು ನಾವು ಹೇಳ್ತೀವಿ. ಆದರೆ ಸೂಚಿಸು ಅಂತ ಏನಿಲ್ಲ. ಸರಿ ಅಲ್ವಾ? ಇದನ್ನು ನಾವು ಆ ಅನ್ನೋದನ್ನು ಏಕವಚನ ಬಹುವಚನಕ್ಕೆ ಬಳಸ್ತೀವಿ, ಈ ಅನ್ನೋದನ್ನು ಬಳಸ್ತೀವಿ. ಆದರೆ ಇಲ್ಲಿ ಹಾಗಲ್ಲ. ಯಾವುದನ್ನು ಯಾವಾಗ ಹೆಂಗೆ ಬಳಸ್ತೀವಿ ಅನ್ನುವಂಥದ್ದನ್ನು ಕಲ್ತ್ಕೊಂಡ್ಬಿಡೋಣ ಸ್ನೇಹಿತರೆ. ನೋಡಿ, ಮತ್ತೆ ನಮಗೆ ಗೊತ್ತಿದೆ
ಏನಂತ ಹೇಳಿದ್ರೆ ಡೆಫಿನೆಟ್ ಆರ್ಟಿಕಲ್ ಅಂತ ಒಂದಿದೆ, ಇಂಡೆಫಿನೆಟ್ ಆರ್ಟಿಕಲ್ ಅಂತ ಒಂದಿದೆ. ಹೆಸರೇ ಹೇಳೋ ಹಾಗೆ ಒಂದು ನಿರ್ದಿಷ್ಟ ಮತ್ತೊಂದು ಅನಿರ್ದಿಷ್ಟ ಅಂತ ಹೇಳಿ. ಹೌದಾ? ನಿರ್ದಿಷ್ಟ ಅಂತಂದ್ರೇನು? ಈ ಮಾತಂತೂ ನೆನಪಿರಲಿ ಸ್ನೇಹಿತರೆ, ನಾವು ಆರ್ಟಿಕಲ್ಸ್ನ ಬಳಕೆ ಮಾಡ್ತೀವಿ ಅಂದರೆ ಒಂದೇ ಥರದ ಎಷ್ಟೊಂದು ಇದ್ದರೆ ನಾವು ಸೂಚಿಸ್ತೀವಿ. ಹಾಗಂತಂದರೆ ವ್ಯಕ್ತಿಗಳಿರ್ಬೋದು, ವಸ್ತುಗಳಿರ್ಬೋದು, ಊರುಗಳಿರ್ಬೋದು, ವಿಷಯಗಳಿರ್ಬೋದು, ಯಾವುದೇ ಇದ್ದರೂ ಒಂದೇ ಥರದ್ದಕ್ಕೆ ನಾವು ಎಷ್ಟೊಂದು ಇದೆ ಅನ್ನೋದರಲ್ಲಿ ಒಂದೇ ಥರ ಇರೋದಕ್ಕಲ್ಲ, ಎಷ್ಟೊಂದು ಒಂದೇ ಥರದ್ದು ಇದ್ದರೆ ಅಂಥದ್ದನ್ನು ದಿ ಅಂತ ಹೇಳಿಬಿಟ್ಟು ನಾವು ಬಳಸ್ತೀವಿ ಅಂತ. ಸರಿ ಅಲ್ವಾ? ಮತ್ತೆ ಡೆಫಿನೆಟ್ ಆರ್ಟಿಕಲ್ನ ಬಳಸೋದು ಯಾವಾಗ? ವೆನ್ ಇಟ್ ಈಸ್ ಐಡೆಂಟಿಫೈಯಬಲ್ ಲಿಸನರ್. ಶ್ರೋತೃ ಯಾರಿದಾರಲ್ಲ, ಕೇಳಿಸ್ಕೊಳ್ಳೋ ಅಂಥವ್ರು, ಅವರಿಗೆ ಅದು ಪತ್ತೆ ಆಗಿಬಿಟ್ರೆ ಅವಾಗ ನಾವು ನಿರ್ದಿಷ್ಟ ನಾಮಪದವನ್ನು ಬಳಸ್ತೀವಿ ಅಂತ ಹೇಳಿಬಿಟ್ಟು. ಏನು ಹಂಗಂದ್ರೆ, ಐ ಟೆಲ್ ಯು, ಗೆಟ್ ಮೀ ದಿ ಬುಕ್ ಅಂತ ಹೇಳ್ತೀನಿ. ದಿ ಬುಕ್ ಅಷ್ಟೇ ಹೇಳಿದೆ, ನಿಮಗೆ ಅರ್ಥ ಆಗೋಯಿತು ಯಾವ ಪುಸ್ತಕ ಅಂತ. ಕಾಲ್ ದಿ ಬಾಯ್ ಅಂತ ಹೇಳ್ತೀನಿ, ಅವಾಗ ನಿಮಗೆ ಗೊತ್ತಾಗೋಯಿತು ಯಾವ ಹುಡುಗನ ಕರಿಬೇಕು ಅಂತ. ಅಥವಾ ನಾ ಯಾವಾಗಾದರೂ ರೆಫರ್ ಮಾಡಿರ್ತೀನಿ, ರಾಮ ಹ್ಯಾಸ್ ಸ್ಕೋರ್ಡ್ ಫಸ್ಟ್ ರ್ಯಾಂಕ್ ಇನ್ ಆರ್ ಕ್ಲಾಸ್ ಅಂತ ಹೇಳಿದ್ದೀನಿ. ಹಿ ಹ್ಯಾಸ್ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್ ಇನ್ ಆರ್ ಕ್ಲಾಸ್. ಸರಿ, ಹೇಳಿದ್ಮೇಲೆ ಯು ಕಾಲ್ ದಿ ಬಾಯ್ ಅಂತ ಹೇಳಿದ್ರೆ ನಾ ಈಗಾಗಲೇ ಬಳಸಿಬಿಟ್ಟಿದ್ದೀನಿ ಅವನ ಹೆಸರನ್ನು. ಹೌದಲ್ವಾ? ಶೀಲಾ ಹ್ಯಾಸ್ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್ ಅಮಾಂಗ್ ಗರ್ಲ್ಸ್ ಅಂತ ಹೇಳಿದ್ದೀನಿ. ಕಾಲ್ ದಿ ಗರ್ಲ್ ಅಂತ ಹೇಳಿದೆ ಅಂದರೆ ನಿಮಗೆ ಗೊತ್ತಾಗೋಯಿತು ದಿ ಗರ್ಲ್, ದಿ ಬಾಯ್ ಯಾರು ಅಂತ ಹೇಳಿ. ಯಾಕಂದರೆ ಈಗಾಗಲೇ ನಾನು ಅವ್ರ ಬಗ್ಗೆ ಮಾತಾಡದೆ, ಬಳಸದೆ ಈ ತಕ್ಷಣದಲ್ಲಿ ಕರಿತಾ ಇದ್ದೀನಿ ಅಂತಂದರೆ ಅವರನ್ನೇ. ನಿಮಗೆ ಅರ್ಥ ಆಯ್ತಲ್ವಾ? ಸೊ ಹೀಗೆ ನಿರ್ದಿಷ್ಟವಾಗಿರುವಂಥದ್ದನ್ನು ಲಿಸನರ್ ಯಾರಾದ್ರೂ ಐಡೆಂಟಿಫೈ ಮಾಡಿಬಿಟ್ರೆ, ನಿಮ್ಮನ್ನು ಹೇಳ್ತೀನಿ ನಾನು, ಐ ಕಾಲ್ ಯು, ಕಮ್ ಟು ದಿ ಇನ್ಸ್ಟಿಟ್ಯೂಷನ್ ಅಂತ ಕರೆದೆ ನಾನು ನಿಮ್ಮನ್ನು ಅಂದರೆ, ನಾ ಹೇಳಿದ್ದು ದಿ ಅಂತಂದರೆ ಜ್ಞಾನಗಂಗೋತ್ರಿ ಅಂತಲೇ ನಿಮಗೆ ಅರ್ಥ ಆಗೋಯ್ತಲ್ವ. ದಿ ಜ್ಞಾನಗಂಗೋತ್ರಿ ಅನ್ನಬಾರ್ದು, ಮತ್ತು ಜ್ಞಾನಗಂಗೋತ್ರಿ ಇರೋದೇ ಒಂದು. ಹೌದಲ್ವಾ? ಅದರಿಂದ ಪ್ರಾಪರ್ ನಾವು ಹಿಂದ್ಗಡೆ ಬಳಸಬಾರ್ದು. ಸರಿ ಅಲ್ವಾ? ಸೊ ನಾವು ದಿ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ ತಕ್ಷಣ ನೀವೇನು ಮಾಡಿದ್ರಿ? ಗೊತ್ತಾಗೋಯ್ತು ನಿಮಗೆ ನಾನು ಜ್ಞಾನಗಂಗೋತ್ರಿಗೆ ನಿಮ್ಮನ್ನು ಕರೆಯೋದು ಅಂತ. ಐಡೆಂಟಿಫೈಯಬಲ್ ಬೈ ದಿ ಲಿಸನರ್ಗೆ ನಾನೇನು ಮಾಡ್ತೀನಿ? ದಿ ಅನ್ನುವಂಥದ್ದನ್ನು ಬಳಸ್ತೀನಿ. ಆದರೆ ದಿ ಅನ್ನುವಂಥದ್ದು ನಾನು ಏಕವಚನಕ್ಕೂ ಬಳಸ್ಬೋದು, ಬಹುವಚನಕ್ಕೂ ಬಳಸ್ಬೋದು. ಕಮ್ ಟು ದಿ ಇನ್ಸ್ಟಿಟ್ಯೂಷನ್, ಬ್ರಿಂಗ್ ದಿ ಬುಕ್ಸ್ ಐ ಗೇವ್ ಯು ಎಸ್ಟರ್ಡೇ. ಸರಿ ಅಲ್ವಾ? ದಿ ಬುಕ್ಸ್ ಅಂತ ಹೇಳಿದೆ, ಹಾಗೆಯೇ ದಿ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಇನ್ಸ್ಟಿಟ್ಯೂಷನ್ ಒಂದೇ, ಪುಸ್ತಕಗಳು ಹಲವು. ಹೌದಲ್ವಾ ಸ್ನೇಹಿತರೆ? ಆದ್ದರಿಂದ ನಾನು ಏಕವಚನವೋ ಬಹುವಚನವೋ ನಿರ್ದಿಷ್ಟವಾಗಿ ನಾನು ಹೇಳೋವಾಗ ದಿ ಅಂತ ಹೇಳಿ ಬಳಸ್ತೀನಿ. ಅವರು ಕೂಡ ಅದನ್ನೇ ಬರೀತಾರೆ. ಡೆಫಿನೆಟ್ ಆರ್ಟಿಕಲ್ ದಿ ಈಸ್ ಯೂಸ್ಡ್ ವೆನ್ ದಿ ನೌನ್ ವಿತ್ ವಿಚ್ ಇಟ್ ಈಸ್ ಯೂಸ್ಡ್ ಇಸ್ ಅ ಪರ್ಟಿಕ್ಯುಲರ್ ಒನ್, ನಿರ್ದಿಷ್ಟವಾಗಿದ್ದರೆ, ವಿಚ್ ಈಸ್ ಐಡೆಂಟಿಫೈಯಬಲ್ ಟು ದಿ ಲಿಸನರ್, ಶ್ರೋತೃವಿಗೆ ಪತ್ತೆಯಾದರೆ ಅಂತ ಹೇಳಿ. ಸರಿ ಅಲ್ವಾ? ಇಟ್ ಮೇ ಆಲ್ಸೋ ಬಿ ಯೂಸ್ಡ್ ಫಾರ್ ಎ ನೌನ್ ದಟ್ ಹ್ಯಾಸ್ ಆಲ್ರೆಡಿ ಬೀನ್ ಮೆನ್ಷನ್ಡ್, ಈಗ ಆಗಲೇ ಹೆಸರಿಸಿರುವಂಥದ್ದು, ಹೇಳಿರುವಂಥದ್ದು, ಆರ್ ಈಸ್ ಯುನೀಕ್ಲಿ ಸ್ಪೆಸಿಫೈಡ್, ವಿಶೇಷತೆಯನ್ನು ನಿರ್ದಿಷ್ಟವಾಗಿ ನಾ ಹೀಗೆ, ಇವರೇ, ಇಂಥದೇ, ಇದೇ ವಿಚಾರ ಅಂತ ಹೇಳಿದರೆ ಅದನ್ನು ಕೂಡ ಪತ್ತೆ ಮಾಡಿಬಿಡ್ತೀನಿ ಅಂತ ಹೇಳೋದಕ್ಕೆ ಡೆಫಿನೆಟ್ ಆರ್ಟಿಕಲ್ನ ಬಳಸ್ತೀನಿ. ಇಂಡೆಫಿನೆಟ್ ಅಂದರೆ ಹೆಸರೇ ಹೇಳ್ಬಿಡ್ತಲ್ಲ ಇಂಡೆಫಿನೆಟ್ ಅಂತ, ಯಾವುದೋ ಒಂದು ಹೊಸ ಪರಿಕಲ್ಪನೆಗಳನ್ನು ಪರಿಚಯಿಸೋದಕ್ಕೆ, ಟು ಇಂಟ್ರೊಡ್ಯೂಸ್ ನ್ಯೂ ಕಾನ್ಸೆಪ್ಟ್ಸ್ ಇನ್ ದಿ ಕಾನ್ವರ್ಸೇಷನ್. ನಾವು ಮಾತಾಡ್ತಾ ಇದ್ದೀವಿ, ಮತ್ತೆ ಐ ಹ್ಯಾಡ್ ಬೀನ್ ಟು ಅ ಮೂವಿ ಅಂದರೆ ಸಮ್ ಮೂವಿ, ಎನಿ ಮೂವಿ ವಿಚ್ ಐ ವಿಲ್ ಬಿ ಲೇಟರ್ ಡಿಸ್ಕಸಿಂಗ್ ವಿತ್ ಯು. ಹೌದಲ್ವಾ? ಎ ಅಂತ ಹೇಳಿಬಿಟ್ರೆ ನಿಮಗೆ ಗೊತ್ತಾಗಲಿಲ್ಲ ಯಾವ ಸಿನಿಮಾ ಅಂತ, ಯು ಆಸ್ಕ್ ಮೀ ವಿಚ್ ಈಸ್ ದಿ ಮೂವಿ, ಜಸ್ಟ್ ಟೆಲ್ ಮೀ ಅಂತ. ನಾನು ಅದೇ ಐ ಹ್ಯಾಡ್ ಬೀನ್ ಟು ದಿ ಮೂವಿ ಅಂದರೆ ನಿಮಗೆ ಗೊತ್ತಾಗೋಯಿತು ಅಂದರೆ ದಿ ಬರಿಬೇಕು. ಎ ಅಂತಂದರೆ ಗೊತ್ತಾಗಲಿಲ್ಲ, ಯಾವುದಪ್ಪ? ಇಂಟ್ರೊಡ್ಯೂಸಿಂಗ್ ಎ ನ್ಯೂ ಕಾನ್ಸೆಪ್ಟ್ ಇನ್ ದಿ ಕಾನ್ವರ್ಸೇಷನ್. ಎ ಸ್ನೇಹಿತರೆ, ಎ ಇರಲಿ ಆ್ಯನ್ ಇರಲಿ, ಎರಡನ್ನೂ ಕೂಡ ಏಕವಚನಕ್ಕೆ ಮಾತ್ರ ಬಳಸಬೇಕು. ಫ್ರೆಂಡ್ಸ್, ರಿಮೆಂಬರ್ ದಿಸ್, ಇಟ್ ಶುಡ್ ಬಿ ಯೂಸ್ಡ್ ಆರ್, ಎ ಆರ್ ಆ್ಯನ್, ಬೋತ್ ದಿ ಇಂಡಿಕೇಟರ್ಸ್, ಎರಡನ್ನೂ ಒಟ್ಟಿಗೆ ಬಳಸೋಂಗಿಲ್ಲ. ಐದರ್ ಆಫ್ ದಿ ಇಂಡಿಕೇಟರ್ಸ್ ಶುಡ್ ಬಿ ಯೂಸ್ಡ್ ಫಾರ್ ಸಿಂಗ್ಯುಲರ್ ಆ್ಯಂಡ್ ಸಿಂಗ್ಯುಲರ್ ಯೂನಿಟ್ಸ್ ಓನ್ಲಿ. ಸರಿ ಅಲ್ವಾ? ಏಕವಚನದ ಹಿಂದೆ ಮಾತ್ರ ಬಳಸಬೇಕು ಅಂತ ಹೇಳಿ ತಿಳ್ಕೊಂಬಿಡೋಣ.
ಯಾವುದಾದ್ರೂ ಆಗಿರ್ಬೋದು. ಗೆಟ್ ಮೀ ಅ ಫ್ರೂಟ್ ಫ್ರಮ್ ದಿ ಬಾಸ್ಕೆಟ್. ಅ ಫ್ರೂಟ್, ಇಟ್ ಮೇ ಬಿ ಎನಿಥಿಂಗ್, ಇಟ್ ಮೇ ಬಿ ಆ್ಯಪಲ್, ಬನಾನಾ, ಪೊಮ್ಯಾಗ್ರನೇಟ್ ಆರ್ ಎನಿಥಿಂಗ್ ಎಲ್ಸ್. ಹೌದಲ್ವಾ? ಎ ಅಂತ ಹೇಳಿಬಿಟ್ಟು ಹೇಳಿದೆ ನಾನು. ಸೊ ಇಂಡೆಫಿನಿಟ್ ಆರ್ಟಿಕಲ್ಸ್ ಆರ್ ಯೂಸ್ಡ್ ಟು ಇಂಟ್ರಡ್ಯೂಸ್ ನ್ಯೂ ಕಾನ್ಸೆಪ್ಟ್ಸ್ ಇಂಟು ಅ ಡಿಸ್ಕೋರ್ಸ್, ಕಾನ್ವರ್ಸೇಷನ್. ನಮ್ಮ ನಡುವಿನ ಮಾತಲ್ಲಿ ಒಂದು ಹೊಸದ ವಿಷಯವನ್ನು, ಹೊಸ ಪರಿಕಲ್ಪನೆಯನ್ನು ನಾವು ಪರಿಚಯಿಸಬೇಕಾದ್ರೆ. ದೀಸ್ ಆರ್ಟಿಕಲ್ಸ್ ಆರ್ ಕಾಲ್ಡ್ ಇಂಡೆಫಿನಿಟ್. ಯಾಕೆ ಅನಿರ್ದಿಷ್ಟ ಅಂತಾರೆ? ದೇರ್ ಯೂಸೇಜ್ ಇಂಪ್ಲೈಸ್ ದಿ ಥಿಂಗ್ ವಿಚ್ ಈಸ್ ಬೀಯಿಂಗ್ ರೆಫರ್ಡ್ ಟು ಈಸ್ ನಾನ್ ಸ್ಪೆಸಿಫಿಕ್. ಅನಿರ್ದಿಷ್ಟವಾಗಿರೋದ್ರಿಂದ ನಾನು ಅನಿರ್ದಿಷ್ಟ ಅಂತ ಹೇಳಿ ಬಳಸ್ತೀನಿ. ಸರಿ ಅಲ್ವಾ? ಹಾಗಂತಂದರೆ ನಾ ಎಲ್ಲಿ ಬಳಸಬೇಕು, ಆ್ಯನಲ್ಲಿ ಬಳಸಬೇಕು. ಸ್ನೇಹಿತರೆ, ಈಗಾಗಲೇ ಕೂಡ ನಾನು ಮತ್ತೊಂದು ಕ್ಲಾಸಲ್ಲಿ ಈ ಮೊದಲೇ ಹೇಳಿದ್ದೀನಿ, ಮೊದಲನೇ ಕ್ಲಾಸಲ್ಲಿ ಎ ಅಂತ ಬಳಸಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಯಾವುದಾದರೂ ವ್ಯಂಜನ ಕಾನ್ಸೊನೆಂಟ್ ಸೌಂಡ್ಸ್ ಜೊತೆ, ಅಂದರೆ ವ್ಯಂಜನ ಶಬ್ದಗಳ ಹಿಂದೆ ಬಳಸಬೇಕು. ಸ್ನೇಹಿತರೆ, ಅಕ್ಷರ ಮತ್ತು ಶಬ್ದಕ್ಕಿರುವ ವ್ಯತ್ಯಾಸ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಈಗಾಗಲೇ ಕ್ಲಾಸಲ್ಲಿ. ಆದ್ದರಿಂದ ನಾನು ಎ ಇಂದ ಶುರುವಾಗುವಂಥದ್ದನ್ನೆಲ್ಲ ನಾನು ವ್ಯಂಜನ ಅಂತ ಅಂದ್ಕೊಳ್ಳಲ್ಲ. ಆ್ಯನ್ ಅಂತ ಎಲ್ಲೆಲ್ಲಿ ಬಳಸ್ತೀನಿ? ನಾನು ಆ್ಯನ್ ಅನ್ನುವಂಥ ಆರ್ಟಿಕಲ್ನ ಸೂಚಕವನ್ನು, ಉಪಪದವನ್ನು ಬಳಸಬೇಕು ಅಂತ ಹೇಳಿದ್ರೆ ಇಲ್ಲಿ ಓವೆಲ್ ಸೌಂಡ್ಸ್ ಇರಬೇಕು. ಓವೆಲ್ ಅಂತ ಹೇಳಿದ್ರೆ ಇದು ನಾವು ಸ್ವರ ಶಬ್ದಗಳು ಅಂತ ಹೇಳ್ತೀವಿ. ಅಕ್ಷರ ಮತ್ತು ಶಬ್ದಕ್ಕಿರುವಂಥ ವ್ಯತ್ಯಾಸ ನಮಗೆ ಗೊತ್ತಿದೆ. ನಾನು ಈಗಾಗಲೇ ನಿಮಗೆ ತೋರಿಸಿದ್ದೀನಿ ಕೂಡ. ಆ, ಎ, ಈ, ಓ ಮತ್ತು ಊ ಈ ಶಬ್ದಗಳು ಕೇಳಿಸಿದ್ದೇ ಆದರೆ ನಾವು ಅವಾಗ ಆ್ಯನ್ ಬಳಸಬೇಕು. ಮಿಕ್ಕೆಲ್ಲ ವ್ಯಂಜನ ಶಬ್ದಗಳಿಗೆ, ಅಕ್ಷರಕ್ಕಲ್ಲ ಶಬ್ದಗಳಿಗೆ. ವೆಯ್ಟ್ ಫಾರ್ ಮೀ ಫಾರ್ ಎನ್ ಅವರ್ ಅಂತ ಹೇಳ್ತೀನಲ್ಲ, ನಾನು ಹವರ್ ಅನ್ನಲಿಲ್ಲ, ಅಲ್ಲಿ ಬರೆದಿದ್ದು HOUR ಅಂತ. ಆದರೆ H ಮ್ಯೂಟ್ ಅಥವಾ ಸೈಲೆಂಟ್. ನಾನು ಆ ಶಬ್ದ ಮಾಡಿದ ತಕ್ಷಣ ನಾನೇನು ಮಾಡ್ತೀನಿ? ವೆಯ್ಟ್ ಫಾರ್ ಮೀ ಫಾರ್ ಎನ್ ಅವರ್. ಹೀ ಈಸ್ ಎನ್ ಆನೆಸ್ಟ್ ಬಾಯ್. ದಿಸ್ ಈಸ್ ಮೈ ಅಂಬಲ್ ರಿಕ್ವೆಸ್ಟ್. ಆ್ಯನ್ ಅಂತ ಬಳಸೋದೆಲ್ಲನೂ ಅ, ಓ, ಎ, ಈ, ಊ ಈ ಶಬ್ದಗಳ ಹಿಂದೆ. ಸಿ, ದಿಸ್ ಈಸ್ ಅ ಯೂನಿವರ್ಸಿಟಿ. ಯು ಬಂತಲ್ಲ, ಯು ಬಂದಿದ್ದು ಅಕ್ಷರ ಮಾತ್ರ, ಶಬ್ದ ಅಲ್ಲ. ಶಬ್ದ ನಾನು ಕೇಳಿಸ್ಕೊಳ್ಳೋವಾಗ ಯಾ ಶಬ್ದ ಕೇಳಿಸ್ತು. ಯಾ ಅಂತಂದರೆ ನಾವು ಬಳಸೋ ಹಂಗಿಲ್ಲ. ಆದ್ದರಿಂದ ಇದನ್ನು ನಾವು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ, ಫಾಲೋ ಮಾಡಿಬಿಟ್ರೆ ನಾವು ಎಲ್ಲೂ ಕೂಡ ಆರ್ಟಿಕಲ್ ಯೂಸೇಜನ್ನು ತಪ್ಪು ಮಾಡೋದಿಲ್ಲ ಅನ್ನುವಂಥದ್ದು ಗೊತ್ತಾಗೋಯಿತು. ಹೌದಲ್ವಾ ಸ್ನೇಹಿತರೆ? ಮತ್ತೆ ಹೋಗೋಣ ಅಲ್ವಾ ಮುಂದೆ. ನಾವಿಲ್ಲಿ ಕೆಲವೊಂದು ಕಡೆ ಕೆಲವೊಂದು ಎಕ್ಸೆಪ್ಷನ್ಸಲ್ಲಿ ದಿ ಅನ್ನೋದನ್ನು ಬಳಸ್ತೀವಿ. ನಾನು ನಿಮ್ಗೊಂದು ಮಾತು ಹೇಳಿದೆ, ಒಂದೇ ಥರದ ಎಷ್ಟೊಂದು ಇದ್ದಾಗ ಅಂತ. ಆದರೆ ಒಂದೊಂದೇ ಇರುತ್ತಲ್ಲ, ಈ ಪ್ರಾಪರ್ ನೌನ್ ರಾಮ ಹಿಂದ್ಗಡೆ ಬರೆಯೋ ಹಂಗಿಲ್ಲ, ಜ್ಞಾನ ಗಂಗೋತ್ರಿ ಹಿಂದ್ಗಡೆ ಬರೆಯೋ ಹಂಗಿಲ್ಲ, ಸರಿ ಅಲ್ವಾ? ಮೈಸೂರು ಬರೆಯೋ ಹಂಗಿಲ್ಲ ಅದ್ರ ಹಿಂದ್ಗಡೆ. ಹಾಗಂತಂದರೆ ನಾವು ನಿರ್ದಿಷ್ಟ ನಾಮಪದಗಳ ಹಿಂದೆ ಬರೆಯೋ ಹಂಗಿಲ್ಲ ಅನ್ನೋದನ್ನು ಅರ್ಥಕೊಂಡ್ಬಿಟ್ಟಿದ್ದೀವಿ, ಗೊತ್ತಾಗ್ಬಿಟ್ಟಿದೆ ನಮಗೆ. ಯಾಕಂದರೆ ಎಷ್ಟೊಂದು ಜ್ಞಾನ ಗಂಗೋತ್ರಿ ಇಲ್ಲ, ಎಷ್ಟೊಂದು ಮೈಸೂರಿಲ್ಲ, ಎಷ್ಟೊಂದು ರಾಮಗಳಿಲ್ಲ ಅಲ್ವಾ? ರಾಮ ನಮ್ಮ ತರಗತಿಯಲ್ಲಿರೋ ರಾಮ ನಮ್ಮ ಕಾನ್ವರ್ಸೇಷನ್ನು, ಹೌದಾ? ನಮ್ಮ ಕಾನ್ವರ್ಸೇಷನಲ್ಲಿ ಬರುವಂಥದ್ದಕ್ಕೆ ಪ್ರಾಮುಖ್ಯತೆ ಇರುವಂಥದ್ದು. ಆದರೆ ಮೈಸೂರು ಯಾರೇ ಮಾತಾಡಿದ್ರು, ಎಲ್ಲೇ ಮಾತಾಡಿದ್ರು, ಜ್ಞಾನ ಗಂಗೋತ್ರಿ ಯಾರೇ ಹೇಳಿದ್ರು, ಎಲ್ಲೇ ಹೇಳಿದ್ರು, ಒಂದೊಂದೇ ಇರೋದು ಅಂತ. ಹಾಗೆ ಒಂದೊಂದೇ ಇರುವಂಥದ್ದಕ್ಕೆ, ವಿಶೇಷವಾದಂಥದ್ದಕ್ಕೆ ನಾವು ದಿ ಬಳಸ್ತೀವಿ. ಎಲ್ಲಿ ಬಳಸ್ತೀವಪ್ಪ ಅಂತ ಹೇಳಿದ್ರೆ ನೋಡಿ, ಇದಕ್ಕೆಲ್ಲನೂ ಎಕ್ಸೆಪ್ಷನ್ ಟು ದಿ ರೂಲ್ಸ್ ಆಫ್ ಯೂಸೇಜ್ ಆಫ್ ದಿ ಅಂತಂದರೆ, ನಾ ದಿ ಅಂತ ಬಳಸುವಾಗ ಕೆಲವೊಂದು ವಿಶೇಷತೆಗಳು ಏನು ಗೊತ್ತಾ? ಯುನೀಕ್ ಅಂತಂದರೆ ವಿಶೇಷವಾಗಿ. ದಿ ಸನ್ ಅಂತ ಹೇಳ್ತೀನಿ, ದಿ ಸನ್ ರೈಸಸ್ ಇನ್ ದಿ ಈಸ್ಟ್ ಅಂತ ಹೇಳಿದಾಗ ಸರಿನಾ? ಸರಿ ಆಯಿತು ಅದು. ಆದರೆ ಸೂರ್ಯ ಇರೋದು ಒಬ್ಬನೇ ಅಲ್ವಾ ಅಂತಂದರೆ ದಟ್ ಈಸ್ ಎನ್ ಎಕ್ಸೆಪ್ಷನ್ ಟು ದಿ ರೂಲ್, ಯುನೀಕ್. ಅದೇ ಒಂದು ವಿಶೇಷತೆ ಇರೋವಾಗ, ವೈಶಿಷ್ಟ್ಯವಿರುವಾಗ ನಾವು ಬಳಸಬಹುದು ಅಂತ ಹೇಳಿ ಭಾಷೆಯಲ್ಲಿ ಅನುಮತಿಸಿದ್ದಾರೆ. ಹೆಚ್ಚಿಗೆ ಆಳಕ್ಕಿಳಿಯೋ ಅವಶ್ಯಕತೆ ನಮಗಿಲ್ಲ. ನಮಗೆ ಎಷ್ಟು ಬೇಕು PSI ಪರೀಕ್ಷೆಯ ಅನುವಾದಕ್ಕೆ ಅಷ್ಟು ಕಲ್ತ್ಕೊಂಡ್ಬಿಡೋಣ. ತುಂಬ ಆಸಕ್ತಿ ಇದ್ದರೆ ಆ ನಂತರದಲ್ಲಿ ಲಿಟ್ರೇಚರ್ನ ಅಲ್ಲಿ ಕಲ್ತ್ಕೊಂಡ್ಬಿಡಿ ಸ್ನೇಹಿತರೆ, ಸರಿ ಅಲ್ವಾ? ಈ ಸದ್ಯಕ್ಕೆ ನಮ್ಮ ತರಗತಿಗೆ ಇಷ್ಟು ಸಾಕು. ದಿ ಮೂನ್ ಅಂತ ಹೇಳ್ತೀವಿ, ದಿ ಸಿ ಅಂತ ಹೇಳ್ತೀವಿ, ದಿ ಅರ್ತ್ ಅಂತ ಹೇಳ್ತೀವಿ. ದಿ ಅರ್ತ್ ಮದರ್
ಹೌದಲ್ವಾ? ನಾವು ಹೀಗೆಲ್ಲ ಬಳಕೆ ಮಾಡುವಂಥವಾಗ ನಾವು ಇದನ್ನು ಬಳಸ್ತೀವಿ ಅಂತ ಹೇಳಿ. ಸೂಪರ್ಲೇಟಿವ್ಸಿಗೆ ಬಳಸ್ತೀವಿ ಅಂತ ಹೇಳಿ. ಸ್ನೇಹಿತರೆ ಇಲ್ಲಿ ನೋಡಿ, ನಾನು ಹೇಳಿದೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ನಾಳೆ ನಿಮ್ಮ ಜೊತೆ ನಾನು ನಾಳೆ ಅಲ್ಲ ನಾಡಿದ್ದಿನ ತರಗತಿ ಪ್ರಾಯಶಃ ಹೆಚ್ಚು ಮಾತಾಡ್ತೀನಿ ನಾನು, ಯಾಕಂದರೆ ಪಂಕ್ಚುಯೇಷನ್ ಮಾತಾಡಬೇಕು. ನೋಡಿ, ಪಾಸಿಟಿವ್, ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರೀಸ್ ಅಂತಿದೆ ಅನ್ನೋದು ನಮಗೆ ಎಲ್ರಿಗೂ ಗೊತ್ತಿರೋದು. ನಾನು ನಿಮಗೆ ಯಾರಿಗೂ ಗೊತ್ತಿಲ್ಲದಿರೋದನ್ನು ಹೇಳೇ ಕೊಡ್ತಿಲ್ಲ, ಎಲ್ಲ ಗೊತ್ತಿದೆ. ಸ್ವಲ್ಪ ಮರ್ತೋಗ್ಬಿಟ್ಟಿರುತ್ತೆ ಅಥವಾ ಎಲ್ಲೋ ಒಂದು ಕಡೆ ಮೇಷ್ಟ್ರು ತಪ್ಪು ಮಾಡಿಬಿಟ್ಟಿರ್ತಾರಲ್ಲ ಹೇಳ್ಕೊಡೋದ್ರಲ್ಲಿ, ಅದನ್ನು ನಾವಿಲ್ಲಿ ಕಲ್ತ್ಕೊಂಡ್ಬಿಡ್ತಿದ್ದೀವಿ ಅಷ್ಟೇ. ಸೂಪರ್ಲೇಟಿವ್ಸ್ ಅಂತ ಹೇಳಿದ್ರೆ ಏನು ಗೊತ್ತಾ ಸ್ನೇಹಿತರೆ, ನಾನೇನಾದರೂ ಮೋಸ್ಟ್ ಅಂತ ಬರೆದ್ರೆ ಸೂಪರ್ಲೇಟಿವ್ ಡಿಗ್ರಿ ಆಯಿತು, ಹೌದಾ? ಯು ಆರ್ ದಿ ಬೆಸ್ಟ್ ಬ್ಯಾಚ್ ಅಂತ ಹೇಳ್ತೀನಿ ನಾನು. ಅಲ್ಲಿ ಸೂಪರ್ಲೇಟಿವ್ ಡಿಗ್ರೀಸ್ ಬಳಸೋವಾಗ ನಾನು ದಿ ಅಂತ ಹೇಳಿ ಬರಿಬೇಕು. ಯು ಆರ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್ ಆನ್ ದಿಸ್ ಅರ್ತ್. ಹೌದು, ಯು ಆರ್ ದಿ ಬೆಸ್ಟ್ ಬ್ಯಾಚ್ ಐ ಹ್ಯಾವ್ ಎವರ್ ಮೆಟ್. ಸೂಪರ್ಲೇಟಿವ್ಸ್ಗೆ ಬಳಸ್ತೀನಿ. ಹಾಗೆಯೇ ರ್ಯಾಂಕಿಂಗ್ ಇರುತ್ತಲ್ಲ, ಒಂದೇ ಅಲ್ವಾ, ಹಿ ಗಾಟ್ ದಿ ಫಸ್ಟ್ ರ್ಯಾಂಕ್ ಅಂತ ಹೇಳ್ತೀನಿ. ದಿ ಫಸ್ಟ್ ಅಂತ ಹೇಳ್ಬೋದು. ಗೆಟ್ ಮೀ ದಿ ಸೆಕೆಂಡ್ ಲೈನ್ ಆಫ್ ಬುಕ್ಸ್ ಅಂತ ಹೇಳ್ತೀನಿ. ದಿ ಸೆಕೆಂಡ್ ಅಂತ ಹೇಳಿದೆ. ಹೀಗೆ ಸೀಕ್ವೆನ್ಸ್ ಅಂತಂದರೆ ಒಂದು ಕ್ರಮ ಜೋಡಣೆಯಲ್ಲಿ ನಾನು ತಗೊಂಡಾಗ ದಿ ಫಸ್ಟ್, ದಿ ಸೆಕೆಂಡ್ ಅಂತ ಬಳಸುವಂಥದ್ದನ್ನು ಅನುಮತಿಸ್ತಾರೆ. ಹಾಗೆ ದಿ ಓನ್ಲಿ ಬಾಯ್ ಇನ್ ದಿ ರೂಮ್ ವಾಸ್ ವೇಟಿಂಗ್ ಫಾರ್ ದಿ ಟೀಚರ್ ಅಂತ ಹೇಳಿದಾಗ, ಒಬ್ಬರೇ ಅಂತ ಹೇಳುವಾಗ ನಾನು ಬಳಸ್ತೀನಿ ದಿ ಅನ್ನೋದನ್ನು. ಇಲ್ಲಿ ಎಲ್ಲ ಕಡೆ ನನಗೆ ಭಾಷೆ ಅನುಮತಿಸಿದೆ ಅನ್ನುವಂಥದ್ದನ್ನು ಗುರ್ತು ಮಾಡ್ಕೊಂಡ್ಬಿಡ್ಬೇಕು. ಗ್ರೂಪ್ ಆಫ್ ಪೀಪಲ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲೇನು ಗೊತ್ತಾ, ವಿಶೇಷವಾಗಿ ಇಂಗ್ಲೀಷ್ ಅಂತ ಹೇಳಿದ್ರೆ ನಾನು ಎಲ್ಲಿ ದಿ ಬಳಸ್ಬೋದು, ಎಲ್ಲಿ ಬಳಸಬಾರ್ದು ಅಂತಂದರೆ, ಐ ಮಸ್ಟ್ ಲರ್ನ್ ಇಂಗ್ಲೀಷ್ ಅಂತ ಹೇಳಿದಾಗ ನಾ ಇಂಗ್ಲೀಷ್ ಭಾಷೆಯನ್ನು ಕಲಿಬೇಕು, ದಿ ಇಂಗ್ಲೀಷ್ ಬಳಸಬಾರ್ದು, ತಪ್ಪಾಗೋಯಿತು. ವೆರಾಸ್ ನಾನು ಏನಾದರೂ ದಿ ಇಂಗ್ಲೀಷ್ ಆರ್ ಡಿಸಿಪ್ಲಿನ್ಡ್ ಅಂತ ಏನಾದರೂ ಬರೆದ್ರೆ, ದಿ ಇಂಗ್ಲೀಷ್ ಆರ್ ಡಿಸಿಪ್ಲಿನ್ಡ್ ಅಂತ ಬರೆದ್ರೆ ನಾ ಬಳಸ್ತಾ ಇರೋದು ಭಾಷೆಗಲ್ಲ, ನಾ ಬಳಸ್ತಾ ಇರೋದು ಇಂಗ್ಲೆಂಡಿನ ಜನಕ್ಕೆ, ಒಂದು ಗುಂಪಿಗೆ. ಆ ಸಂದರ್ಭದಲ್ಲಿ ನಾವು ಬಳಸ್ಬೋದು. ಐ ಲೈಕ್ ಫ್ರೆಂಚ್ ಅಂತ ಹೇಳಿದ್ರೆ ಭಾಷೆಗಾದರೆ ಬಳಸಬಾರ್ದು. ವೆರಾಸ್ ಐ ಲೈಕ್ ದಿ ಫ್ರೆಂಚ್ ಪೀಪಲ್ ಅಂತ ಹೇಳಿದ್ರೆ ನೋಡಿ, ಫ್ರೆಂಚಿಗೆ ದಿ ಬಳಸ್ಬೋದು, ಒಂದು ಗುಂಪಿನ ಜನಕ್ಕೆ ಬಳಸ್ಬೋದು. ಕಂಟ್ರೀಸ್ ನೇಮ್ಸ್, ಯಾವುದಾದ್ರೂ ದೇಶಗಳ ಹೆಸರು, ದಿ ಫಿಲಿಪೈನ್ಸ್, ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ದಿ ನೆದರ್ಲ್ಯಾಂಡ್ಸ್, ಹೀಗೆಲ್ಲನೂ ನಾನು ಬಳಸೋದಕ್ಕೆ ಅನುಮತಿ ಇದೆ. ಹಾಗೆ ಇಲ್ಲಿ ಐಲ್ಯಾಂಡ್ಸ್ ಅಂದರೆ ದ್ವೀಪಗಳ ಹಿಂದೆ ಕೂಡ ಬಳಸೋದಕ್ಕೆ ನನಗೆ ಅನುಮತಿಯನ್ನು ಕೊಡ್ತಾರೆ ಅಂತ. ಟೈಮ್ ಪೀರಿಯಡ್ಸ್, ಕಮ್ ಆ್ಯಂಡ್ ಮೀಟ್ ಮೀ ಇನ್ ದಿ ಮಾರ್ನಿಂಗ್. ಬೆಳಗ್ಗೆ ಇರೋದೇ ಒಂದಲ್ವಾ, ಕಮ್ ಆ್ಯಂಡ್ ಮೀಟ್ ಮೀ ಇನ್ ದಿ ಮಾರ್ನಿಂಗ್, ಲೆಟ್ ಅಸ್ ಮೀಟ್ ಇನ್ ದಿ ಆಫ್ಟರ್ನೂನ್, ಸಿ ಯು ಇನ್ ದಿ ಈವ್ನಿಂಗ್, ಹೀಗೆಲ್ಲ ಹೇಳ್ತೀವಲ್ವ, ಇದಕ್ಕೆ ಟೈಮ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ಅದಾದ ನಂತರ ಬರುವಂಥದ್ದು ಕರೆನ್ಸೀಸ್ ಅಂತ ಹೇಳಿದ್ರೆ ದಿ ರುಪಿ. The value of the rupee has come down against the dollar in the market ಅಂತ ಹೇಳ್ತೀವಲ್ವ. ಕರೆನ್ಸೀಸ್ ಹಿಂದ್ಗಡೆ ಬಳಕೆಯನ್ನು ಮಾಡ್ತೀವಿ ಅನ್ನುವಂಥದ್ದು. ಸ್ನೇಹಿತರೆ ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇವಾಗ ನಾವು ನೋ ಆರ್ಟಿಕಲ್ಸ್ನ ಕೂಡ ಕಲ್ತ್ಕೊಳ್ತೀವಿ, ಎಲ್ಲಿ ಬಳಸಲೇಬಾರದು ಅನ್ನೋದನ್ನು ಕಲ್ತ್ಕೊಳ್ತೀವಿ. ವ್ಯಾಲ್ಯೂ ಆಫ್ ಕರೆನ್ಸೀಸ್ ಏನಾದರೂ ನಾವು ಬಳಸಿದರೆ ಅಲ್ಲಿ ನಾವು ದಿ ಬಳಸೋ ಹಂಗಿಲ್ಲ. ಕರೆನ್ಸೀಸ್ಗೆ ವ್ಯಾಲ್ಯೂಗೆ ನೀವು ಎಂದೂ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ, ಸ್ಪಷ್ಟವಾಗಿ ನೋಡ್ಕೊಂಬಿಡಿ. ಮತ್ತು ಅದಾದ ನಂತರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ದಿ ತಬಲಾ, ಹಿ ಪ್ಲೇಸ್ ಆನ್ ದಿ ತಬಲಾ ವಂಡರ್ಫುಲಿ, ಶಿ ಪ್ಲೇಸ್ ಆನ್ ದಿ ವೀಣಾ ಸೋ ಮೆಲೋಡಿಯಸ್ಲಿ. ಈ ಥರ ನಾವೇನಾದರೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ನಾವು ಹೆಸರಿಸ್ತಿದ್ರೆ, ಹೇಳ್ತಾ ಇದ್ದರೆ ಅಲ್ಲಿ ಕೂಡ ಬಳಸ್ತೀವಿ. ಹಾಗೆ ಪ್ರಾಪರ್ ನೌನ್ಸ್ ಇನ್ ಕಂಪ್ಯಾರಿಸನ್. ಸ್ನೇಹಿತರೆ ನೋಡಿ, ನಿರ್ದಿಷ್ಟ ನಾಮಪದಗಳ ಹಿಂದೆ ನಾವು ಬಳಸೋ ಹಂಗಿಲ್ಲ ಅಂದರೆ ಇಲ್ಲವೇ ಇಲ್ಲ. ಆದರೆ ನಾವೊಂದು ಮಾತು ಹೇಳ್ತೀನಿ, ನಿರ್ಮಲಾ ಈಸ್ ದಿ ಶ್ರೇಯಾ ಘೋಷಾಲ್ ಆಫ್ ಜ್ಞಾನಗಂಗೋತ್ರಿ ಅಂತ ಹೇಳಿದೆ. ಇಬ್ಬರು, ನಾನು ಶ್ರೇಯಾ ಘೋಷಾಲ್ ಅವ್ರು ಬಿಡಪ್ಪ, ನಮ್ಮೂರಿಗೇ ರಾಜ ಇದ್ದಂಗೆ ಅಂತ ಹೇಳ್ತೀವಲ್ಲ, ಇಂಥ ಮಾತುಗಳನ್ನು ಇಬ್ಬರನ್ನ ಇನ್ ಕಂಪ್ಯಾರಿಸನ್, ಎರಡು ಪ್ರಾಪರ್ ನೌನ್ಗಳನ್ನು ಒಂದೇ ವಾಕ್ಯದಲ್ಲಿ ಬಳಸಿದಾಗ ಓಕೆ, ಆವಾಗ ನಾನು ಬಳಸ್ತೀನಿ ಅನ್ನುವಂಥದ್ದು ಎರಡನೇದು. ಅಂದರೆ ದೊಡ್ಡವ್ರು ಯಾರೋ, ದೊಡ್ಡದು ಯಾವುದೋ ಅದಕ್ಕೆ ನಾನು ಬಳಸ್ತೀನಿ ಅನ್ನುವಂಥದ್ದನ್ನು ಸರಿಯಾಗಿ ನೆನ್ಪಿಟ್ಕೊಂಬಿಡಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಇನ್ನೊಂದು, ಪ್ರಭುದೇವ ಇಸ್ ದಿ ಮೈಕಲ್ ಜಾಕ್ಸನ್ ಆಫ್ ಇಂಡಿಯಾ.
ಪ್ರಭುದೇವ ಈಸ್ ದಿ ಮೈಕಲ್ ಜಾಕ್ಸನ್ ಆಫ್ ಇಂಡಿಯಾ. ನಿರ್ಮಲಾ ಈಸ್ ದಿ ಶ್ರೇಯಾ ಘೋಷಾಲ್ ಆಫ್ ಜ್ಞಾನ ಗಂಗೋತ್ರಿ. ಎರಡು ನಿರ್ದಿಷ್ಟ ನಾಮಪದಗಳನ್ನು ಹೋಲಿಕೆಯ ಸ್ತರಗಳಲ್ಲಿ ಬಳಸಿದಾಗ ದಿ ಅಂತ ಹೇಳಿ ಬಳಸ್ತೀನಿ. ಅದಾದಮೇಲೆ ಎಕ್ಸ್ಟ್ರಾರ್ಡಿನರಿ ವರ್ಕ್ಸ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ದಿ ತಾಜ್ ಮಹಲ್, ದಿ ರೆಡ್ ಫೋರ್ಟ್, ದಿ ಗ್ರೇಟ್ ವಾಲ್ ಆಫ್ ಚೈನಾ ಅಲ್ವಾ, ದಿ ಲೀನಿಂಗ್ ಟವರ್ ಆಫ್ ಪೀಸಾ, ಇದನ್ನೆಲ್ಲ ಹೇಳೋವಾಗ ಬಳಸಬಹುದು ಅಂತ ಹೇಳಿ ಭಾಷೆ ಅನುಮತಿಸುತ್ತೆ, ನಾ ಬಳಸ್ತೀನಿ ಅನ್ನುವಂಥದ್ದನ್ನು ನೋಡ್ಕೊಂಬಿಡಿ ಸ್ನೇಹಿತರೆ. ಸರಿ ಅಲ್ವಾ? ಹಾಗಾದರೆ ನಮ್ಮ ಕಲಿಕೆಯನ್ನು ಮುಂದುವರಿಸೋಣ ಅಲ್ವಾ? ಎಸ್ ಫ್ರೆಂಡ್ಸ್, ಹಿಯರ್ ಓಕೆ. ಎಲ್ಲೆಲ್ಲಿ ನಾವು ಬಳಸಲೇಬಾರದು, ಯಾವ ಕಾರಣಕ್ಕೂ ನಾವು ಎಲ್ಲಿ ಆರ್ಟಿಕಲ್ಸ್ನ, ಸೂಚಕಗಳನ್ನು, ಉಪಪದಗಳನ್ನು ಬಳಸಬಾರದು ಅಂತ ಹೇಳಿದ್ರೆ ಅಬ್ಸ್ಟ್ರಾಕ್ಟ್ ನೌನ್ಸ್. ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತಂದರೆ ನಾವು ಅವ್ಯಕ್ತ ನಾಮಪದಗಳನ್ನು ಬಳಸ್ತೀವಲ್ಲ. ಎವ್ರಿ ಒನ್ ಶುಡ್ ಹ್ಯಾವ್ ಕರೇಜ್ ಇನ್ ಲೈಫ್ ಟು ಬಿ ಸಕ್ಸಸ್ಫುಲ್. ಹೌದಾ? ಕರೇಜ್ ಅನ್ನುವಂಥದ್ದು ಒಂದು ಅವ್ಯಕ್ತ ನಾಮಪದ. ಇಟ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ನೌನ್. ಕರೇಜ್ ಯಾಕಂದರೆ ನಾವು ತೋರ್ಸೋಕ್ಕೂ ಆಗೋದಿಲ್ಲ, ನೋಡೋಕ್ಕೂ ಆಗೋದಿಲ್ಲ. ಇಸಂಟ್ ಇಟ್? ದಟ್ ಈಸ್ ಅ ಫೀಲ್. ಹೌದಾ? ನೆವರ್ ವೇಸ್ಟ್ ಯೂತ್. ಯೌವನವನ್ನು ಎಂದೂ ದಂಡ ಮಾಡಬಾರ್ದು. ಯಾಕಂತಂದರೆ ಯು ಶುಡ್ ಬಿ ವೆರಿ ಕ್ರಿಯೇಟಿವ್. ಮುಪ್ಪಲ್ಲಿ ಒಂದು ದಿನ ಯೌವನ ನೆನಪಾದಾಗ ನಾ ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬೇಕಿತ್ತು, ಹೀಗೆ ಅನ್ನಿಸಬಾರ್ದಲ್ವಾ? ಸೊ ಅಬ್ಸ್ಟ್ರಾಕ್ಟ್ ನೌನಿನ ಹಿಂದೆ ಎಲ್ಲೂ ಕೂಡ ನಾವು ಬಳಸೋ ಹಾಗಿಲ್ಲ. ದಿ ಅನ್ನುವಂಥದ್ದನ್ನು ಕರೇಜ್ ಈಸ್ ಕರೇಜ್ ಎವ್ರಿವೇರ್, ಯೂನಿವರ್ಸಲಿ ಆ್ಯಂಡ್ ಆಲ್ವೇಸ್. ಹೌದಲ್ವಾ? ಆದ್ದರಿಂದ ಗೇಮ್ಸ್, ನಾನೇನಾದರೂ ಐ ವಾಂಟ್ ಟು ಪ್ಲೇ ಕ್ರಿಕೆಟ್ ಅಷ್ಟೇ ಹೇಳಬೇಕು. ಐ ವಾಂಟ್ ಟು ಪ್ಲೇ ದಿ ಕ್ರಿಕೆಟ್ ಅಂತ ಹೇಳ್ತಾರೆ, ಹೇಳಬಾರ್ದಲ್ವ? ಐ ವಾಂಟ್ ಟು ಪ್ಲೇ ಕ್ರಿಕೆಟ್. ಓಕೆ. ಅನಾ ಕಾರ್ನಿಕೋವಾ ಪ್ಲೇಸ್ ಟೆನ್ನಿಸ್ ಅಷ್ಟೇ ಹೇಳಬೇಕು ನಾನು. ಮತ್ತು ಅದಕ್ಕಿಂತ ಆಚೆ ದಿ ಟೆನ್ನಿಸ್ ಅಂತ ಹೇಳಿ ಮಾತಾಡೋ ಹಾಗಿಲ್ಲ. ಸರಿ ಅಲ್ವಾ? ಹಾಗೆ ಊಟದ ಹಿಂದೆ ಅನ್ಲೆಸ್ ಇಟ್ ಈಸ್ ಅ ಫಾರ್ಮಲ್ ಮೀಲ್ ನಾ ಹೇಳಬಾರ್ದು. ಫಾರ್ಮಲ್ ಅಂದರೆ ಔಪಚಾರಿಕವಾಗಿ. ಸಿ ಲೆಟ್ ಮೀ ಸೇ ಐ ಹ್ಯಾವ್ ಅ ಬ್ರೇಕ್ಫಾಸ್ಟ್ ಎವ್ರಿ ಡೇ ಇನ್ ದಿ ಮಾರ್ನಿಂಗ್, ಐ ಹ್ಯಾವ್ ದಿ ಬ್ರೇಕ್ಫಾಸ್ಟ್ ಎವ್ರಿ ಡೇ ಇನ್ ದಿ ಮಾರ್ನಿಂಗ್ ಹೇಳಬಾರ್ದು, ಮಿಸ್ಟೇಕ್ ಆಗೋಯ್ತು. ಐ ಹ್ಯಾವ್ ಬ್ರೇಕ್ಫಾಸ್ಟ್ ಎವ್ರಿ ಡೇ ಇನ್ ದಿ ಮಾರ್ನಿಂಗ್, ಐ ಡೋಂಟ್ ಹ್ಯಾವ್ ಬ್ರೇಕ್ಫಾಸ್ಟ್, ಐ ಕಮ್ ಸ್ಟ್ರೈಟ್ ಟು ಲಂಚ್. ಸರಿ ಅಲ್ವಾ? ಇಲ್ಲಿ ನಾವು ಬಳಸಬಾರ್ದು. ಆದರೆ ಐ ವಾಸ್ ಇನ್ವೈಟೆಡ್ ಫಾರ್ ಎ ಡಿನ್ನರ್ ಅಟ್ ದಿ ರೋಟರಿ ಕ್ಲಬ್, ಐ ವಾಸ್ ಇನ್ವೈಟೆಡ್ ಫಾರ್ ಅ ಲಂಚ್ ಅಟ್ ದಿ ಮಿನಿಸ್ಟರ್ಸ್ ಹಾಲ್. ಹೀಗೆ ಹೇಳುವಾಗ ನಿರ್ದಿಷ್ಟವಾಗಿ ಅವರು ನಮಗಂತಲೇ ಆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ, ಅಥವಾ ಅವರು ನಿರ್ದಿಷ್ಟವಾಗಿ ಒಂದು ಉದ್ದೇಶಕ್ಕೆ ಏರ್ಪಡಿಸಿರುವ ಔತಣಕೂಟಕ್ಕೆ ನನ್ನನ್ನೂ ಆಹ್ವಾನಿಸಿದ್ದಾರೆ ಅನ್ನುವಾಗ ನಾನು ಇಲ್ಲಿದ್ದಿ ಅಂತ ಹೇಳಿ, ಅಥವಾ ಐ ಹ್ಯಾಡ್ ಬೀನ್ ಫಾರ್ ಅ ಮೀಲ್ಸ್ ವಿತ್ ದಿ ಮಿನಿಸ್ಟರ್ ಆನ್ ದಿ ಒಕೇಶನ್ ಆಫ್ ಸುವರ್ಣ ಕರ್ನಾಟಕ ಸೆಲಿಬ್ರೇಷನ್ಸ್ ಅಂತ ಹೇಳ್ತೀನಿ ಅಂದಾಗ ಅಲ್ಲಿ ನಾನು ಬಳಸ್ತೀನಿ. ಯಾಕಂದರೆ ನಿರ್ದಿಷ್ಟವಾಗಿ ಹೇಳಿರೋ ಅಂಥದ್ದು. ಅನಿರ್ದಿಷ್ಟವಾದಂಥದ್ದಕ್ಕೆ ನಾ ಬಳಸುವಂತಿಲ್ಲ. ನೆನ್ಪಿಟ್ಕೊಂಬಿಡಿ ಸ್ನೇಹಿತರೆ. ನಾ ಇದನ್ನು ಹೇಳದೆ ಕೂಡ ನಿಮಗೆ ಕರೆನ್ಸೀಸ್ ವೆನ್ ವ್ಯಾಲ್ಯೂ ಈಸ್ ಆ್ಯಡೆಡ್ ಅಂತ ಹೇಳಿಬಿಟ್ಟು, ಸರಿ ಅಲ್ವಾ? ಇಲ್ಲಿ ವ್ಯಾಲ್ಯೂ ಈಸ್ ಆ್ಯಡೆಡ್ ಅಂತ ಹೇಳಿದಾಗ ದಿ 50 ರೂಪೀಸ್ ಹೇಳೋ ಹಾಗಿಲ್ಲ. ನಾನು ನಿಮಗೆ ಅದನ್ನೇ ಕಳೆದ ಮಾತಲ್ಲಿ ಹೇಳಿದ್ದು ಏನಂತಂದರೆ, ಕರೆನ್ಸೀಸ್ಗೆ ಬಳಸಿ ವ್ಯಾಲ್ಯೂ ಆ್ಯಡ್ ಮಾಡಿದಾಗ ಬಳಸಬಾರ್ದು. ಎಲ್ಲೂ ಕೂಡ ಕನ್ಫ್ಯೂಸ್ ಮಾಡಿಕೊಳ್ಳದೆ ಸರಿಯಾಗಿ ಕಲ್ತ್ಕೊಂಡ್ಬಿಡಬೇಕು ಅನ್ನೋದನ್ನು ನೋಡ್ಕೊಂಬಿಡೋಣ. ಸರಿ ಅಲ್ವಾ? ಹಾಗಂತಂದರೆ ಇವತ್ತಿನ ಕಲಿಕೆಯ ಪ್ಯಾಸೇಜ್ಗೆ ಹೋಗ್ಬಿಡೋಣ ಅಲ್ವಾ? ಇವತ್ತಿನ ವಾಕ್ಯಬಂಧವನ್ನು ನೋಡಿಬಿಡೋಣ. ಇವತ್ತು ನಾವು ಕನ್ನಡದಿಂದ ಇಂಗ್ಲೀಷಿಗೆ ಮಾಡ್ತೀವಿ. ಆದ್ದರಿಂದ ಸ್ವಲ್ಪ ಸರಳವಾದದ್ದನ್ನು, ಆದರೆ ಎಂದಿನಂತೆ ಆ್ಯಸ್ ಯೂಶುವಲ್ ಇಟ್ ಈಸ್ ಅ ಬಿಗ್ ಸೆಂಟೆನ್ಸ್, ಸ್ಮಾಲ್ ಪ್ಯಾಸೇಜ್. ಇವತ್ತು ನಾಳೆ ನೋಡ್ಕೊಂಬಿಡೋಣ ಇದನ್ನು. ಕಲಿಕಾ ಹಂತಕ್ಕೆ ಸ್ವಲ್ಪ ದೊಡ್ಡ ಪ್ಯಾಸೇಜ್ಗಳನ್ನು, ಒಂದು ಎರಡೆರಡು ಪ್ಯಾಸೇಜ್ಗಳನ್ನಾದರೂ ಬಿಡಿಸ್ಕೊಂಬಿಡೋಣ. ನೋಡಿ, ಮತ್ತೆ ಬಾಲಕಾರ್ಮಿಕ ವಿದ್ಯಮಾನಗಳು ಸಾಕಷ್ಟು ಸಂಕೀರ್ಣವಾಗಿದೆ ಸ್ನೇಹಿತರೆ. ಗಮನಿಸಿ, ಇಲ್ಲಿ ವಿದ್ಯಮಾನಗಳು ಅಂತ ಹೇಳಿದಾಗ ಕೂಡ ವಿದ್ಯಮಾನ ಅಂದರೆ ಫಿನಾಮಿನನ್, ವಿದ್ಯಮಾನಗಳು ಅಂತ ಹೇಳಿದಾಗ ಫಿನಾಮಿನಾ ಅಂತ ಹೇಳ್ತೀವಿ. ಆದರೆ ಇದು ಕೂಡ ಒಂದು ಅಬ್ಸ್ಟ್ರಾಕ್ಟ್ ನೌನ್. ಹೀಗಂತ ಹೇಳಿ ನಾವು ಬಳಸೋವಾಗ ನಮ್ಮ ಕ್ರಿಯಾಪದವಿದೆಯಲ್ಲ ಸಂಕೀರ್ಣವಾಗಿದ್ದೇ, ವಾಗಿವೆ ಅಂತ ಹೇಳೋದಿಲ್ಲ. ಇಲ್ಲಿ
ವಾಗಿದೆ ಅಂತ ಹೇಳ್ತೀವಿ. ಇಟ್ ಈಸ್ ಇನ್ ವರ್ಬ್ ಈಸ್ ಇನ್ ಸಿಂಗ್ಯುಲರ್. ಇದನ್ನು ಮತ್ತೆ ನೀವು ಗುರ್ತು ಮಾಡ್ಕೊಂಬಿಡಿ, ಹೀಗೆ ಬರೆಯೋದೇ ಸರಿಯಾಗಿದೆ ಅಂತ ಹೇಳಿ. ಇದರಲ್ಲಿ ಮಕ್ಕಳು ಬಡ ಕುಟುಂಬಗಳಿಗೆ ಸೇರಿದವರಾದ್ದರಿಂದ ದುಡಿಯುತ್ತಾರೆ ಮತ್ತು ಬಾಲ ಕಾರ್ಮಿಕತೆಯ ಆದಾಯದಿಂದ ಕುಟುಂಬಕ್ಕೆ ಸಲ್ಲುವ ಪ್ರಯೋಜನಗಳಿಲ್ಲದೆ ಅವರು ಬದುಕಲು ಸಾಧ್ಯವಿಲ್ಲ ಮತ್ತು ಕಾನೂನಿನ ಆಧಾರದಲ್ಲಿ ಅದನ್ನು ರದ್ದುಗೊಳಿಸುವ ಯಾವುದೇ ಪ್ರಯತ್ನವು ಈ ಸಂದರ್ಭಗಳಲ್ಲಿ ವಾಸ್ತವವಲ್ಲ. ಹೌದಲ್ವಾ? ಚೈಲ್ಡ್ ಲೇಬರ್ ಬಗ್ಗೆ ಮಾತಾಡ್ತಿದ್ದಾರೆ. ಗ್ಲಾಸರಿಯನ್ನು ನೋಡ್ಕೊಂಬಿಡೋಣ. ನೋಡಿ, ಅನುವಾದವನ್ನು ಕೂಡ ನೋಡೋಣ ಸ್ನೇಹಿತರೆ. ಅಪಾಯಕಾರಿ ಪ್ರದೇಶಗಳಲ್ಲಿ ಬಾಲಕಾರ್ಮಿಕತೆಯನ್ನು ನಿಷೇಧಿಸುವುದು, ಆನ್ ಹಜಾರ್ಡಸ್ ಆರ್ ಡೇಂಜರಸ್ ಝೋನ್ಸ್ ಹೇಳ್ತೀವಲ್ವ, ಮೈನ್ಸಲ್ಲಿ, ಪಟಾಕಿ ಅಂಗಡಿನಲ್ಲಿ, ಕಾಶ್ಮೀರಿ ಶಾಲ್ ಮೇಕಿಂಗಲ್ಲಿ, ಇವೆಲ್ಲವೂ ಹಜಾರ್ಡಸ್ ಕಾರ್ಮಿಕತೆಯನ್ನು ನಿಷೇಧಿಸುವುದು ಹಾಗೂ ಇತರ ಪ್ರದೇಶಗಳಲ್ಲಿ ಕೆಲಸದ ಪರಿಸ್ಥಿತಿಗಳನ್ನು ನಿಯಂತ್ರಿಸುವುದು ಮತ್ತು ಸುಧಾರಿಸುವುದು ಒಂದೇ ಪರ್ಯಾಯವಾಗಿದೆ. ಮತ್ತು ದಟ್ ಈಸ್ ದಿ ಓನ್ಲಿ ಆಲ್ಟರ್ನೇಟ್ ಅವೈಲಬಲ್. ಭಾರತ ಸೇರಿದಂತೆ ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳು ಈ ವಿಧಾನವನ್ನು ಒಪ್ಪಿಕೊಂಡಿವೆ. ನೋಡಿ, ಮತ್ತೆ ರಾಷ್ಟ್ರಗಳು ಅಂದಾಗ ಒಪ್ಪಿಕೊಂಡಿವೆ ಅಂತ ಹೇಳಿದ್ವಿ. ಇಲ್ಲಿ ನಮ್ಮ ಕ್ರಿಯಾಪದ ನಾವು ಪ್ಲೂರಲಲ್ಲಿ ಬಳಸಿದ್ದೀವಿ. ಸರಿನಾ? ನೋಡಿಬಿಡೋಣ ಅಲ್ವಾ ಶಬ್ದಕೋಶವನ್ನೊಮ್ಮೆ. ಲೆಟ್ ಅಸ್ ಹ್ಯಾವ್ ಅ ಲುಕ್ ಎಟ್ ದಿ ಗ್ಲಾಸರಿ. ಬಾಲಕಾರ್ಮಿಕ, ಚೈಲ್ಡ್ ಲೇಬರ್ ಅನ್ನೋಣ. ವಿದ್ಯಮಾನಗಳು, ಫಿನಾಮಿನಾ, ಸಾಕಷ್ಟು ಅಂದರೆ ಕ್ವೈಟ್, ಸಂಕೀರ್ಣ, ಕಾಂಪ್ಲೆಕ್ಸ್, ದುಡಿಯುತ್ತಾರೆ, ವರ್ಕ್, ಸೇರಿದವರು, ಬಿಲಾಂಗ್, ಪ್ರಯೋಜನ, ಬೆನಿಫಿಟ್, ಆದಾಯ, ಇನ್ಕಮ್, ಸಲ್ಲು, ಅಕ್ರೂ ಅಥವಾ ಅಕ್ರೂಸ್ ಅಂತ ಹೇಳಿ ಬರಿಬೋದು. ಆದಾಯದಿಂದ, ಆನ್ ಅಕೌಂಟ್ ಆಫ್ ಇನ್ಕಮ್ ಅಲ್ಲಿ ಬರೆದಿದ್ದಾರೆ. ಇದರ ಸಂದರ್ಭದಲ್ಲಿ, ಇದರ ಮೇಲೆ, ಇದರ ಖಾತೆ, ಹೀಗೆಲ್ಲ ಬರಿಬಾರ್ದು. ಗೂಗಲ್ ಟ್ರಾನ್ಸ್ಲೇಷನ್ ನೋಡಬಾರ್ದು, ಜ್ಞಾನ ಗಂಗೋತ್ರಿ ಟ್ರಾನ್ಸ್ಲೇಷನ್ ನೋಡ್ಬೇಕು. ಮತ್ತೆ ಪ್ರಯತ್ನ, ಅಟೆಂಪ್ಟ್, ರದ್ದುಗೊಳಿಸು, ಎಬಾಲಿಷ್, ಕಾನೂನು, ಲೀಗಲ್, ಆಶ್ರಯ, ರೀಕೋರ್ಸ್, ರೀಕೋರ್ಸ್ಗೆ ಆಶ್ರಯ, ಸಂದರ್ಭಗಳು, ಸರ್ಕಮ್ಸ್ಟೆನ್ಸಸ್, ಕಾನೂನಿನ ರೀತ್ಯ, ಕಾನೂನಿನ ಆಧಾರ, ಕಾನೂನಿನ ಆಶ್ರಯ, ಇದನ್ನೆಲ್ಲ ಹೇಳುವಾಗ ರೀಕೋರ್ಸ್ ಅಂತ ಹೇಳಿ ಪದವನ್ನು ಬಳಸ್ತೀವಿ. ವಾಸ್ತವ ಅಂದರೆ ಪ್ರಾಕ್ಟಿಕಲ್ ಅಥವಾ ರಿಯಾಲಿಟಿ, ಪರ್ಯಾಯ ಆಲ್ಟರ್ನೇಟಿವ್, ರದ್ದುಗೊಳಿಸು ಬ್ಯಾನ್, ಅಪಾಯಕಾರಿ ಹಜಾರ್ಡಸ್, ವಲಯ ಏರಿಯಾ ಏರಿಯಾಸ್ ವಲಯಗಳು, ನಿಯಂತ್ರಿಸು ರೆಗ್ಯುಲೇಟ್, ಹಾಗೆ ಸುಧಾರಿಸು ಅಮಿಲಿಯೋರೇಟ್, ಪರಿಸ್ಥಿತಿ ಕಂಡೀಷನ್ಸ್, ವಿಧಾನ ಅಪ್ರೋಚ್, ಒಪ್ಪಿಕೋ ಆಕ್ಸೆಪ್ಟ್. ಸ್ನೇಹಿತರೆ, ಇಲ್ಲಿ ತುಂಬ ಹೊಸತು ಅನ್ನುವಂಥ ತೀರಾ ಪರಿಚಯವಿಲ್ಲದ ಪದಗಳು ಯಾವುದೂ ಇಲ್ಲ. ನಾವಿದನ್ನು ಒಂದು 10 ಸಲ ಬರೆದು ಕಲ್ತ್ಕೊಂಡ್ಬಿಡೋಣ, ಮತ್ತು 10 ದಿನ ಪರೀಕ್ಷೆಗಿರೋದು. ಸರಿ ಅಲ್ವಾ? ಇದರ ಅನುವಾದವನ್ನು ನೋಡಿದ್ದೇ ಆದರೆ ದಿ ಫಿನಾಮಿನಾ ಆಫ್ ಚೈಲ್ಡ್ ಲೇಬರ್ ಈಸ್ ಕ್ವೈಟ್ ಕಾಂಪ್ಲೆಕ್ಸ್, ವೇರಿನ್ children work because they belong to poor families who cannot survive without the benefit of the income which accrues to the family on account of child labor, and any attempt to abolish it through legal recourse would under the circumstances may not be practical. The only alternative is to ban child labor in hazardous areas and to regulate and ameliorate the conditions of work in other areas, and many developing countries including India have accepted this approach. ಸ್ನೇಹಿತರೆ, ಇದಿಷ್ಟು ಇಂದಿನ ವಾಕ್ಯಬಂಧದ ಅನುವಾದ. ನೋಡಿದ್ರಲ್ಲ, ಯೂಸೇಜ್ ಆಫ್ ಆರ್ಟಿಕಲ್ಸ್ನ ಸರಿಯಾಗಿ ಅಭ್ಯಾಸ ಮಾಡಿ ಸ್ನೇಹಿತರೆ, ಓದ್ತಾ ಇರಿ. ಮತ್ತೆ ನಾನು ನಿಮ್ಮನ್ನು ತಕ್ಷಣದಲ್ಲಿ ಭೇಟಿ ಮಾಡ್ತೀನಿ ಮತ್ತೊಂದು ತರಗತಿಯೊಂದಿಗೆ. ಅಲ್ಲಿ ತನಕ ಓದ್ತಾ ಇರೋಣ. ನಮಸ್ಕಾರ.